ನಮಸ್ಕಾರ ರೀ. ನಮ್ಮ ಫಸ್ಟ್ ಲಾಗಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಏನೇನು ಮಾಡ್ತಾರೆ ಫಸ್ಟ್ ಲಾಗಲ್ಲಿ ನೋಡೋಣ ಬರ್ರಿ. ಅವರು ನಿದ್ದೆಗಣದಾಗ ಕೈ ಆಡಿಸಿದ್ರು ಸಿಗೋದು ಫಸ್ಟ್ ಏನು ಹಾಲಿನ ಗುಂಡಿನ ರೀ, ಅದನ್ನ ತೆಗೆದು ಇಟ್ರ. ಆಮೇಲೆ ಕೈ ಆಡಿಸಿದ್ರು ಯಾವುದೋ ಫ್ರೂಟ್ಸದು ಬೋಗಾಣಿ ಸಿಕ್ತು, ಇದನ್ನ ಇಟ್ರು. ಆಮೇಲೆ ಕೈ ಆಡಿಸಿದ್ರು ಮೊಸರಿನ ಸಿಕ್ತು ಇಟ್ರು. ಆಮೇಲೆ ಯಾವುದೋ ಉಳಿದು ಬೆಳೆದಿದ್ದ ತರಕಾರಿ ತೆಗೆದು ಇಟ್ಬಿಟ್ರು ನೋಡ್ರಿ. ಅದು ಏನು ಕಮಾಯಿತಿ ಮಾಡ್ತಾರೋ ನಾವು ನೋಡೋಣ ಬರ್ರಿ ಮುಂದೆ. ಆಮೇಲೆ ನೆನಪಾಯ್ತು ಅಡುಗೆ ಮನೆಗೆ ಹೋದರು, ಲೈಟ್ ಹಚ್ಚಿದ್ರು. ನೆನಪಾಯ್ತು ಏನು ಮಾಡ್ಬೇಕಂತ. ಸಡನ್ನಾಗಿ ನೆನಪಾಯ್ತು ಅವರಿಗೆ ಬಟಾಣಿ ಕಾಳು ತೊಯ್ಸಿಟ್ಟಿದ್ದು. ಅದನ್ನೊಂದು ಕುಕ್ಕರ್ದಾಗ ಹಾಕ್ಕೊಂಡು ಅದ್ರ ಮೇಲೆ ನೀರು ಹಾಕ್ಕೊಂಡು ಪಲ್ಯ ಮಾಡೋಕ್ಕಂತರೂ ರೆಡಿ ಆಗ್ಬಿಟ್ರು. ಹೊಗ್ಗಂತ ಹಚ್ಚಿದ್ರು ಕುಕ್ಕರ್. ಆಮೇಲೆ ಸಡನ್ನಾಗಿ ನೆನಪಾಯ್ತು ರೀ ಅವ್ರು ಹಲ್ಲ ತಿಕ್ಕಿಲ್ಲ ಅಂತ. ಬ್ರಷ್ ತೊಗೊಂಡು ಸ್ವಚ್ಛಗೆ ಹಲ್ಲು ತಿಕ್ಕೊಂಡು ಆಮೇಲೆ ನೆಲ ಗುಡ್ಸೋಕೆ ಸ್ಟಾರ್ಟ್ ಮಾಡಿಬಿಟ್ರು ನೋಡ್ರಿ. ನೆಲ ಗುಡಿಸ್ಕೋತ ಬೇರೆ ರೂಮಿಗೆ ಹೋದ್ರು. ಮತ್ತು ವಾಪಸ್ ಅದೇ ರೂಮಿಗೆ ಬಂದು ಫುಲ್ಲ ಕ್ಲೀನ್ ಮಾಡ್ಕೋತ ಸ್ವಚ್ಛ ಮಾಡಿಬಿಟ್ರು ನೋಡ್ರಿ. ಆಮೇಲೆ ಗ್ಯಾಸ್ ಓಪನ್ ಭಗ್ ಅಂತ ಮಾಡಿ ಹಾಲು ಇಟ್ರಿ. ಹಾಲು ನೀರು ಹಾಕಿದ್ರು, ನೀರ್ದು ಹಾಲು ಹಾಕಿದ್ರು, ಒಟ್ಟು ಹಾಕಿಬಿಟ್ರು ನೋಡ್ರಿ. ಆಮೇಲೆ ಎಲ್ಲ ಕಾಯಿಪಲ್ಯ ತೊಗೊಂಡು ಕಟ್ ಕಡದು ಬಿಟ್ರಿ ರೀ. ಅದನ್ನು ಹೆಂಗೆ ಕಡದ್ರಪ್ಪ ಅಂದ್ರೆ ಯಾರ್ದೋ ಮೇಲಿನ ಸಿಟ್ಟು ತರಕಾರಿ ಮೇಲೆ ತೋರಿಸ್ಬಿಟ್ರು ನೋಡ್ರಿ. ಚಾಕ್ ಇಡೋದು ಮರ್ತೇನೆ ಅಂತಂದು ಚಾಕ್ ಇಟ್ಬಿಟ್ರಿ. ಆಮೇಲೆ ಚಾದ ಮಧ್ಯೆ ತಾವು ಕುಡ್ದಿಲ್ಲ ತಂದು ತಾವು ಹಾಲು ಹಾಕ್ಕೊಂಡು ಏನೋ ಪ್ರೋಟೀನ್ ಹಾಕ್ಕೊಂಡು ಫಸ್ಟ್ ತಾವು ಇಳಿಸ್ಬಿಟ್ರು ನೋಡ್ರಿ ಗಡ ಅಂತ. ಅಲ್ಲಿ ತನಕ ನಾನು ವೇಟ್ ಮಾಡ್ಕೋತ ಕಾಯ್ಕೋತ ಕೂತಿದ್ದೆ. ಅಷ್ಟೊತ್ತಿನಾಗ ತಮ್ಮದೆಲ್ಲ ಮುಗಿಸಿ ಆಮೇಲೆ ನಮಗೆ ಚಾಗೆ ಇಟ್ರು. ಆಮೇಲೆ ಚಹಾ ಆಯಿತು. ಒಂದು ಕಪ್ ಫುಲ್ ಚಹಾ ಆಗತ್ತ ನಾ ಅಂದ್ಕೊಂಡ್ರೆ ಅದು ಅರ್ಧ ಕಪ್ನು ಹಾಲಿಲ್ಲ ನೋಡ್ರಿ. ಅದನ್ನ ನೋಡಿ ನಮ್ಗೆ ಭಾಳ ಸಿಟ್ಟು ಬಂತು ರೀ. ಮೊದಲ ನಮಗೆ ಫುಲ್ ಚಹಾ ಬೇಕು ರೀ ಅಂಥದ್ರದಾಗ ಇಷ್ಟ ಆದ್ರೆ ಅದಕ್ಕೆ ನಮ್ಮ ಸಿಟ್ಟು ಕಮ್ಮಿ ಮಾಡೋದಕ್ಕೆ ಸೈಡ್ ಕ್ರಾಕ್ ಜಾ ಬಿಸ್ಕಿಟ್ ಇಟ್ರಿ. ನಮ್ಮ ಸಿಟ್ಟು ಕಮ್ಮಿಯಾಗಿ ನಾವು ಚಹಾ ಕುಡಿಯೋ ಶುರು ಹಚ್ಕೊಳ್ಬಿಡ್ದ. ಇವ್ರು ನಾಷ್ಟಾ ಪ್ರಿಪ್ರೇಷನ್ ಮಾಡೋದು ಶುರು ಹಚ್ಕೊಂಡ್ಬಿಟ್ರಿ ನೋಡ್ರಿ. ಇವರು ಅಡಿಗೆ ನಾಷ್ಟಾ ತಿಂಡಿ ಎಲ್ಲನೂ ಭಾರಿ ಮಸ್ತ್ ಮಾಡ್ತಾರೆ ರೀ. ನಿಮಗೂ ಏನಾದರೂ ಕಲ್ಕೊಳ್ಳೋದಿತ್ತಂದ್ರೆ ಈ ಯೂಟ್ಯೂಬ್ ಚಾನಲ್ದಾಗ ಶಾರ್ಟ್ಸಲ್ಲಿ ನಾವು ಅಡುಗೆ ಪ್ರಿಪ್ರೇಷನ್ದ ವಿಡಿಯೋ ಬರ್ತಾವೆ ರೀ. ತಪ್ಪದೆ ನೋಡ್ರಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಡ್ರಿ. ಇನ್ನೂ ಏನು ಯೋಚನೆ ಮಾಡತ್ತೀರಿ? ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಜಲ್ದಿ ಮಾಡಿರಿ. ಶೇರು ಲೈಕ್ ಗೊತ್ತದಲ್ರಿ ಹೆಂಗೆ ಅನ್ನೋದು ಮಾಡಿಬಿಡ್ರಿ ಜಲ್ದಿ. ವಾಪಸ್ ಬರ್ರಿ ಹೋಮ್ ಮಿನಿಸ್ಟರ್ ಸ್ಟೋರಿಗೆ. ಬಾಂಡೆ ಸಾಮಾನು ನೋಡ್ರಿ ಎಷ್ಟು ಹ್ಯಾಂಗೆ ಅದಾವಂತಂದ್ರೆ 1 ತಾಸು 2 ತಾಸು ಒಟ್ಟು ಕೈ ಬಿಡೋದಂಗೆ ಇಲ್ಲರಿ, ಹಂಗೆ ತುಂಬಿಬಿಟ್ಟಾವ. ಈಗ ನೋಡ್ರಿ ಹೆಂಗೆ ತೊಳಿತಾರಂತಂದ್ರೆ ಫುಲ್ಲು ಹೊಳಿಬೇಕು ನೋಡ್ರಿ, ಪಳ 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 ಅಂತ ಹಂಗೆ ತೊಳಿತಾರೆ ನೋಡ್ರಿ. ಎಂಜಾಯ್ ಮಾಡಿರಿ, ಎಂಜಾಯ್. ಮೊನ್ನೆ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ರೀ, ಅಕಸ್ಮಾತ್ ನನ್ನ ಕಡೆ ರೊಕ್ಕ ಭಾಳ ಆಯ್ತಪ್ಪ ಅಂತಂದ್ರೆ ಅವಾಗ ನಿಮ್ಗೆ ಸ್ಪೆಷಲಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸ್ತೀನಿ ಅಂತ. ಆದ್ರೆ ಮೇಡಮ್ ಅವ್ರು ಅದನ್ನ ಸೀರಿಯಸ್ ತೊಗೊಂಡು ಅವರೇ ಕಟ್ಟಿಸ್ಬಿಟ್ರು ನೋಡ್ರಿ, ಸಿಂಕೋ ಸ್ವಿಮ್ಮಿಂಗ್ ಪೂಲು ಅಂತ. ಆಮೇಲೆ ಫ್ರೆಶಪ್ ಆದ್ರೆ ಆಮೇಲೆ 1 2 3 ಎಲ್ಲ ಕ್ರೀಮ್ ಹಚ್ಕೊಂಡು ಆಮೇಲೆ ದೇವ್ರ ಸನ್ನಿಧಾನಕ್ಕೆ ಕುತ್ಕೊಂಡ್ರು. ದೇವರ ಜಪ ತಪ ಎಲ್ಲ ಶುರು ಹಚ್ಕೊಂಡ್ಬಿಟ್ರಿ. ಶ್ಲೋಕ ಹೇಳಿದ್ರು ದೇವ್ರದ್ದು. ಏನೋ ತಪ್ಪಿಸಿದ್ರು ಮಾತ್ರ ಇದನ್ನು ಮಾತ್ರ ಮೇಡಮ್ ಅವ್ರು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ನೋಡ್ರಿ, ಒಟ್ಟ ಬಿಡೋದಿಲ್ಲ. ಆಮೇಲೆ ನಾಷ್ಟ ಹಾಕ್ಕೊಂಡು ಒಂದು ಪ್ಲೇಟ್ ಫುಲ್ ಜಡಿದ್ರು ನೋಡ್ರಿ. ಆಮೇಲೆ ಬುಕ್ಸ್ ಎಲ್ಲ ಇಟ್ಕೊಂಡು ನೀಟಾಗಿ ಶುರು ಹಚ್ಕೊಂಡ್ರು. ಅವರು ಓದಾಗದಿದ್ದು ಹಾರ್ಡ್ ಸ್ಟಡಿ ನನಗಂತರೂ ತಲೆ ಕೆಡಿಸ್ಬಿಡ್ತು ನೋಡ್ರಿ. ಏನು ಡೌಟ್ ಬರಾಕತ್ತಂದ್ರೆ ಅವ್ರು ಬುಕ್ಕ ಓದ್ತಾರೋ ಅಥವಾ ಬುಕ್ಕ ಅವ್ರನ್ನ ಓದುತ್ತೋ ನನಗಂತರೂ ಒಂದೂ ಗೊತ್ತಾಗಲ್ತು ನೋಡ್ರಿ. ಅದು ಬರ್ರಿ ಏನೇನು ಓದ್ತಾರ ಏನು ಬಿಡ್ತಾರ ನನಗಂತೂ ಗೊತ್ತಾಗಲ್ತ್ರಿ. ಮಧ್ಯಾಹ್ನ ಲಂಚಿಗೆ ಚಪಾತಿ ಮತ್ತು ಪಲ್ಯ ತಿಂದಿರ್ರಿ. ಅದಾದಮೇಲೆ 2 ತಾಸು ಮಲ್ಕೊಂಡು ಆಮೇಲೆ ರಾಗಿ ಮಾಡೋದಕ್ಕೆ ಶುರು ಹಚ್ಕೊಂಡ್ರಿ. ರಾಗಿ ಮುದ್ದೆ ಅಂತರೂ ಒಂದಕ್ಕಿಂತ ಒಂದು ಅನಾಹುತ ಆಗಿದ್ದು ರೀ. ನೈಟ್ ಡಿನ್ನರಿಗೆ ರಾಗಿ ಮುದ್ದೆ ತಿಂದು ಎಂಜಾಯ್ ಮಾಡಿದ್ದೀವಿ ರೀ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ್ರಿ. ಬಾಯ್, ಟೇಕ್ ಕೇರ್ ರೀ. ನಮಸ್ತೆ ನಮಸ್ತೆ ನಮಸ್ತೆ.